ರಾಜನಿರ್ದೇಶಕ ತತ್ವಗಳು ಹೌದಾ? ಇಂಗ್ಲೀಷ್ದಾಗ DPSP ಅಂತೀವಿ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ? 36ರಿಂದ 50 ಇದು ರಾಜನಿರ್ದೇಶಕ ತತ್ವಗಳನ್ನು ಏನಂತ ಕರಿತೀವಿ? ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯ. ರಾಜನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಐರಿಷ್ ದೇಶದಿಂದ. ರಾಜನಿರ್ದೇಶಕ ತತ್ವಗಳಲ್ಲಿ ಎಷ್ಟು ತತ್ವಗಳು ಬರ್ತಾವ? 3 ತತ್ವಗಳು ಬರ್ತಾವ. ಯಾವ್ಯಾವ? ಗಾಂಧಿವಾದಿ, ಉದಾರವಾದಿ, ಸಮಾಜವಾದಿ. ರಾಜನಿರ್ದೇಶಕ ತತ್ವಗಳಲ್ಲಿ 36ನೇ ವಿಧಿ ಏನು ಹೇಳ್ತದ? ರಾಜ್ಯದ ಅರ್ಥ. 37 ಬಂದ್ರೆ 37 ಇದು ನ್ಯಾಯಾಲಯದಲ್ಲಿ ಪ್ರಶ್ನೆ ಕೇಳುವುದಿಲ್ಲ. 38 ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳು ಕಾರ್ಯಕ್ರಮ. 38 ಆಯ್ತು. 39 ಸಮಾನ ಕೆಲಸಕ್ಕೆ ಲಿಂಗ ಭೇದ ಗಂಡು ಹೆಣ್ಣು ಎಂಬ ಭೇದ ಭಾವ ಮಾಡದೆ ಎಲ್ಲರಿಗೂ ಸಮಾನ ವೇತನ ಕೊಡಬೇಕು. ಉದಾಹರಣೆ BCCI ಕ್ರಿಕೆಟ್. ಪುರುಷರು ಮತ್ತು ಸ್ತ್ರೀಯರಿಗೆ ಸಮಾನ ವೇತನ ಕೊಡ್ತಾರೆ ಹೌದಾ? 39A ಉಚಿತ ಬಡವರಿಗೆ ಉಚಿತ ಕಾನೂನಿನ ನೆರವು. 40 ಪಂಚಾಯತಿ. ದೇಶದಲ್ಲಿ ಮೊಟ್ಟ ಮೊದಲ ಪಂಚಾಯತಿ ಜಾರಿಗೆ ತಂದ ಊರು? ನಾಗೂರ್. ಯಾವ ರಾಜ್ಯ? ರಾಜಸ್ಥಾನ್. ಪಂಚಾಯತಿ ದಿನ? ಏಪ್ರಿಲ್ 24. ಪಂಚಾಯತಿ ಪಿತಮ್ಮ? ಬಲವಂತರಾಯ ಮೇತ್ರ. ಎಷ್ಟು ಹಂತದ ಪಂಚಾಯತಿ ಶಿಫಾರಸು ಮಾಡ್ತಾನ? ಯಾವ್ಯಾವ? ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಆಯ್ತು. ಪಂಚಾಯತಿ ದಿನ ಬಂದ್ರೆ? ಏಪ್ರಿಲ್ 24. 41 ಬಂದ್ರೆ? 41 ದುರ್ಬಲರಿಗೆ ಶಿಕ್ಷಣ. 42 ಮಡುಲಿ ಯೋಜನೆ. 43 ಕೆಲಸಕ್ಕೆ ತಕ್ಕಂತೆ ವೇತನ. 43A ಸಹಕಾರ ಸಂಘ, ಕಾರ್ಮಿಕರ ಸಂಘ. 43B ಸಹಕಾರ ಸಂಘ. 44 ಏಕರೂಪ ನಾಗರಿಕ ಸಂಹಿತೆ. ಯಾರು ಪರಿಚಯಿಸಿದ್ರು ಮೊಟ್ಟ ಮೊದಲು? ಪೋರ್ಚುಗೀಸರು. ಮೊಟ್ಟ ಮೊದಲು ಎಲ್ಲಿ ಜಾರಿಗೆ ತಂದರು? ಗೋವಾ. ಸೆಕೆಂಡ್ ಉತ್ತರಾಖಂಡ್. 43 ಆಯ್ತು. 44 ಬಂದ್ರೆ ಆಯ್ತು. 45 ಬಂದ್ರೆ? ಪೂರ್ವ ಪ್ರಾಥಮಿಕ ಶಿಕ್ಷಣ. 46 ಬಂದ್ರೆ? SC ST ಗಳಿಗೆ ಶಿಕ್ಷಣ. 47 ಗುಟಕ ನಿಷೇಧ. 48 ಬಂದ್ರೆ? 48 ಪಶುಸಂಗೋಪನ. 48A ಪರಿಸರ ಸಂರಕ್ಷಣೆ. ಪರಿಸರ ದಿನ? ಜೂನ್ 5. ಆಮೇಲೆ ಎಷ್ಟು? 48 ಆಯ್ತು. 49 ಸ್ಮಾರಕಗಳ ಸಂರಕ್ಷಣೆ. 50 ಶಾಸಕಾಂಗದಿಂದ ಕಾರ್ಯಾಂಗ ಪ್ರತ್ಯೇಕಿಸುವುದು. ನ್ಯಾಯಾಂಗದಿಂದ ಕಾರ್ಯಾಂಗ ಪ್ರತ್ಯೇಕಿಸುವುದು. 51 ಬಂದ್ರೆ? ಅಂತಾರಾಷ್ಟ್ರೀಯ ಸಂಬಂಧ. ಮುಗೀತು.